ರಾಜ್ಯ ಬಿಜೆಪಿಯಲ್ಲಿ ಆಂತರಿಕ ಕಚ್ಚಾಟ ತಾರಕಕ್ಕೇರಿದೆ. ರಾಜ್ಯಾಧ್ಯಕ್ಷರ ವಿರುದ್ಧವೇ ಬಹಿರಂಗವಾಗಿ ಹೇಳಿಕೆಗಳನ್ನು ನೀಡಲಾಗ್ತಾ ಇದೆ. ಈ ನಡುವೆ ರಾಜ್ಯಾಧ್ಯಕ್ಷ ಬಿ.ವೈ. ವಿಜೇಂದ್ರ ಅವರು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನು ನವದೆಹಲಿಯಲ್ಲಿ ಭೇಟಿ ಮಾಡಿದ್ದು, ಭಿನ್ನಮತೀಯ ನಾಯಕರು ನಡೆಸುತ್ತಿರುವ ಚಟುವಟಿಕೆಗಳಿಗೆ ಕಡಿವಾಣ ಹಾಕುವಂತೆ ಮನವಿ ಮಾಡಿದ್ದಾರೆ. ಸಂಜೆ ಅಮಿತ್ ಶಾ ಅವರನ್ನು ಭೇಟಿ ಮಾಡಿ ವಚನ ಪುಸ್ತಕವನ್ನು ಕೊಡುಗೆಯಾಗಿ ನೀಡಿದರು. ಕೇಂದ್ರ ನಾಯಕರನ್ನು ಭೇಟಿ ಮಾಡುವ ಮೂಲಕ ಪಕ್ಷದೊಳಗಿನ ಟೀಕಾಕಾರಿಗೆ, ಅದರಲ್ಲೂ ವಿಜಯಪುರ ನಗರ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಹೈಕಮಾಂಡ್ ನಮ್ಮ ಜೊತೆಗಿದ್ದು ನಾಯಕತ್ವದಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅನ್ನೋ ಸ್ಪಷ್ಟ ಸಂದೇಶ ರವಾನೆ ಮಾಡಿದ್ದಾರೆ. ಹೊಸ ವರ್ಷಕ್ಕೆ ಬಿಜೆಪಿ ಅಧ್ಯಕ್ಷ ಬದಲಾಗ್ತಾರೆ ಅಂತ ಭಿನ್ನಮತೀಯರು ಹೇಳಿಕೆ ನೀಡ್ತಾನೆ ಇದ್ರು. ಇದರ ಬೆನ್ನಲ್ಲೇ ಗೃಹ ಸಚಿವ ಅಮಿತ್ ಶಾ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿರೋದು ಕುತೂಹಲ ಮೂಡಿಸುವಂತೆ ಮಾಡಿದೆ. ಭೇಟಿಯಾದ ಫೋಟೋವನ್ನು ಬಿ.ವೈ. ವಿಜೇಂದ್ರ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ. ರಾಜ್ಯ ಬಿಜೆಪಿಯಲ್ಲಿ ಎಲ್ಲವೂ ಸರಿಯಿಲ್ಲ ಅನ್ನುವಂಥ ಒಂದು ವಿದ್ಯಮಾನಗಳು ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ತಾ ಇತ್ತು. ಅದರಲ್ಲೂ ಬಿ.ವೈ. ವಿಜೇಂದ್ರ ಪಕ್ಷದ ರಾಜ್ಯಾಧ್ಯಕ್ಷರಾದ ನಂತರ ಅವರ ವಿರುದ್ಧ ಮಾತನಾಡುವವರ ಸಂಖ್ಯೆ ಜಾಸ್ತಿ ಆಗಿತ್ತು ಮತ್ತು ಅದು ಒಂದು ಗುಂಪಾಗಿಯೂ ಸಹ ರೂಪಾಂತರಗೊಂಡಿತ್ತು. ವಿಜಯನಗರ ಕ್ಷೇತ್ರದ ಶಾಸಕ ಯತ್ನಾಳ್ ಆಗಿರ್ಬೋದು, ರಮೇಶ್ ಜಾರಕಿಹೊಳಿ, ಪ್ರತಾಪ್ ಸಿಂಹ, ಹೀಗೆ ಕುಮಾರ್ ಬಂಗಾರಪ್ಪ, ಹೀಗೆ ಹಲವು ನಾಯಕರು ಒಂದಾಗಿದ್ದರು ಮತ್ತು ಅವರು ಬಿಜೆಪಿ ರಾಜ್ಯಾಧ್ಯಕ್ಷರ ವಿರುದ್ಧ ಒಂದು ರೀತಿಯಲ್ಲಿ ಸಮರವನ್ನೇ ಸಾರಿದರು. ಅದರಲ್ಲೂ ಯತ್ನಾಳ್ ಅವರು ಹೊಸ ವರ್ಷದ ನಂತರ ಜನವರಿಯಲ್ಲಿ ಪಕ್ಷದ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗೋದು ಖಚಿತ ಅನ್ನುವಂಥ ಮಾತನ್ನು ಹೇಳಿದರು. ಈಗ ಬಿ.ವೈ. ವಿಜೇಂದ್ರ ಅವರು ಪಕ್ಷದ ವರಿಷ್ಠ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನು ಭೇಟಿ ಮಾಡಿದ್ದಾರೆ. ಅದು ಹೊಸ ವರ್ಷದ ಮೊದಲ ದಿನವೇ ಭೇಟಿ ಮಾಡಿದ್ದಾರೆ. ಯತ್ನಾಳ್ ಅವರು ಹೇಳಿದ್ರು ಹೊಸ ವರ್ಷಕ್ಕೆ ಬದಲಾಗ್ತಾರೆ ರಾಜ್ಯಾಧ್ಯಕ್ಷರು ಅಂತ. ಆದರೆ ವಿಜೇಂದ್ರ ಅವರು ಹೊಸ ವರ್ಷದ ಆರಂಭದಲ್ಲಿಯೇ ಅಮಿತ್ ಶಾ ಅವರನ್ನ ಭೇಟಿ ಮಾಡಿ ನಾವು ವರಿಷ್ಠರ ಜೊತೆಗಿದ್ದೇವೆ, ವರಿಷ್ಠರು ನಮ್ಮ ಜೊತೆಗಿದ್ದಾರೆ ಅನ್ನುವಂಥ ಸಂದೇಶವನ್ನು ಸಾರಿದ್ದಾರೆ ಮತ್ತು ರಾಜ್ಯಾಧ್ಯಕ್ಷರ ಬದಲಾವಣೆ ಇಲ್ಲ ಅನ್ನುವಂಥ ಒಂದು ಸಂದೇಶವನ್ನು ಸಹ ಈ ಮೂಲಕ ಸಾರಿದ್ದಾರೆ. ಯಾಕಂದರೆ ಅಮಿತ್ ಶಾ ಅವ್ರನ್ನ ಭೇಟಿ ಮಾಡಿ ಅವ್ರ ಜೊತೆ ಚರ್ಚೆ ಮಾಡಿ ಪಕ್ಷದ ಆಗುಹೋಗುಗಳ ಬಗ್ಗೆ ಮಾತಾಡಿ ಮತ್ತು ಭಿನ್ನಮತ ಶಮನ ಮಾಡುವಂಥವರಿಗೆ ಮನವಿ ಮಾಡಿ ಇಷ್ಟೆಲ್ಲ ಮಾಡಿರೋದ್ರಿಂದ ರಾಜ್ಯಾಧ್ಯಕ್ಷರು ಬದಲಾಗಲ್ಲ ಅನ್ನುವಂಥ ಸಂದೇಶ ಇದೆ. ಇಲ್ಲದೇ ಇದ್ದರೆ ಬದಲಾಗ್ತಾರೆ ಅಂತಲೇ ಇದ್ದರೆ ಬಿ ಜೆ ಪಿ ಹೈಕಮಾಂಡ್ ಯಾವ ರೀತಿ ವರ್ತನೆ ಮಾಡುತ್ತೆ ಅಂತ ಎಲ್ರಿಗೂ ಗೊತ್ತಿದೆ. ಭೇಟಿಗೆ ಅವಕಾಶವನ್ನೇ ಕೊಡೋದಿಲ್ಲ, ಭೇಟಿ ಆಗೋದೇ ಇಲ್ಲ ನಾಯಕರು. ಅಂತಹ ಅನುಭವ ರಾಜ್ಯದ ಹಲವು ನಾಯಕರಿಗೆ ಹಲವು ಸಂದರ್ಭದಲ್ಲಾಗಿದೆ. ಆದರೆ ಬಿ.ವೈ. ವಿಜೇಂದ್ರ ಅವರು ಅಮಿತ್ ಶಾ ಅವ್ರನ್ನ ಭೇಟಿ ಮಾಡಿದ್ದಾರೆ, ಮಾತಾಡಿದ್ದಾರೆ, ಚರ್ಚೆ ಮಾಡಿದ್ದಾರೆ, ಆ ಫೋಟೋವನ್ನು ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ. ಅವರಿಗೆ ಒಂದು ಪುಸ್ತಕವನ್ನು, ವಚನ ಸಾಹಿತ್ಯದ ಒಂದು ಪುಸ್ತಕವನ್ನು ಕೊಡುಗೆಯಾಗಿ ನೀಡಿದ್ದಾರೆ ಮತ್ತು ಈ ಮೂಲಕ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗೋದಿಲ್ಲ ಅನ್ನುವಂಥ ಸಂದೇಶವನ್ನು ಸಾರಿದ್ದಾರೆ. ಈಗ ಇದಕ್ಕೆ ಯತ್ನಾಳ್ ಟೀಮ್ ಯಾವ ರೀತಿ ಪ್ರತಿಕ್ರಿಯೆ ಕೊಡುತ್ತೆ ಅಂತ ನೋಡಬೇಕಾಗಿದೆ.